ಮೈಸೂರು ತಾಲೂಕಿನ ಮುದ್ದೇಗೌಡನ ಹುಂಡಿ ಗ್ರಾಮದಲ್ಲಿ ಗುತ್ತಿಗೆದಾರರನ್ನ ಅಪಹರಿಸಿ 16 ಲಕ್ಷ ಹಣವನ್ನ ಹಾಗೆ ಚಿನ್ನಾಭರಣವನ್ನ ಲೂಟಿ ಮಾಡಿರುವಂತಹ ಘಟನೆ ನಡೆದಿದೆ. ಜೂನ್ 15ರಂದು ಗುತ್ತಿಗೆದಾರರಾದಂತಹ ರಾಮು ಕೆಲಸವನ್ನ ಮುಗಿಸಿ ಬೈಕ್ನಲ್ಲಿ ಮನೆಗೆ ಹೋಗ್ತಿದ್ದಂತಹ ವೇಳೆ ಕಾರಿನಿಂದ ಬಂದಂತಹ 4 ಜನ ಆರೋಪಿಗಳು 30 ಗ್ರಾಂ ಚಿನ್ನದ ಸರ, 2 ಉಂಗುರ ಹಾಗೆ 50,000 ಹಣವನ್ನ ಕಸಿದುಕೊಂಡಿದ್ದಾರೆ. ಕೊಲೆ ಮಾಡೋದಾಗಿ 90,000ಕ್ಕೆ ಸುಪಾರಿಯನ್ನು ಕೊಟ್ಟಿದ್ದಾರೆ. ಕೊಲೆ ಮಾಡದೆ ಬಿಟ್ಟರೆ 16 ಲಕ್ಷ ಹಣವನ್ನ ಕೊಡುವಂತೆ ಬೆದರಿಸಿದ್ದಾರೆ. ಹೆದರಿದಂತಹ ರಾಮು ಪತ್ನಿಗೆ ಕರೆ ಮಾಡಿ 16 ಲಕ್ಷ ಹಣವನ್ನ ಬಾಮೈದನಿಂದ ಕೊಡಿಸಿದ್ದಾರೆ. ಬಳಿಕ ಕಡವೆಕಟ್ಟೆ ಹುಂಡಿ ಬಳಿ ಬಿಟ್ಟು ಪರಾರಿಯಾಗಿದ್ದಾರೆ. ಈ ವಿಚಾರವಾಗಿ ವರುಣಾ ಠಾಣೆಗೆ ದೂರನ್ನ ದಾಖಲಿಸಿದ್ದು, ದೂರಿನ ಕುರಿತು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸ್ಥಳ ಪರಿಶೀಲನೆ ನಡೆಸಿ ಆರೋಪಿಗಳ ಪತ್ತೆಗೆ ಬಲೆಯನ್ನ ಬೀಸಿದ್ದಾರೆ. ಮುದ್ದೇಗೌಡನ ಹುಂಡಿ ಗ್ರಾಮದ ಒಬ್ಬ ರಾಮು ಅಂತೇಳಿ ಅವರನ್ನು ಮೊನ್ನೆ ದಿನ ರಾತ್ರಿ ಸುಮಾರು 8:30-8:45 ಅವಧಿಯಲ್ಲಿ ಅವರು ತೋಟದ ಮನೆಯಿಂದ ತಮ್ಮ ಸ್ವಂತ ಮನೆಗೆ ಹೋಗ್ತಾ ಇರುವಾಗ ಆ ಒಂದು ಸಂದರ್ಭದಲ್ಲಿ ಒಂದು ಕಾರಿನಲ್ಲಿ 4 ಜನ ಅಪರಿಚಿತರು ಬಂದು ಅವರ ಆ್ಯಕ್ಟಿವ್ ಹೋಂಡಾಗೆ ನಿಲ್ಲಿಸಿ ಅವರನ್ನು ಅಲ್ಲಿಂದ ಒತ್ತಾಯದಿಂದ ಅವರ ಕಾರಿನಲ್ಲಿ ಕೂಡಿಸ್ಕೊಂಡು ಬೇರೆ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ರಾತ್ರಿ ಎಲ್ಲ ಅವ್ರನ್ನ ಒಂದು ಫಾರ್ಮ್ ಹೌಸ್ನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಟ್ಟುಕೊಂಡು ಹಣದ ಡಿಮಾಂಡನ್ನು ಮಾಡಿ ಮರುದಿನ ಅವರ ಹೆಂಡತಿಗೆ ಅವ್ರ ಕಡೆಯಿಂದನೇ ಒಂದು ಫೋನ್ ಮಾಡಿಸಿ 16 ಲಕ್ಷ ಹಣವನ್ನು ಅವರಿಂದ ಪಡೆದು ನಂತರ ಅವರನ್ನು ಬಿಡುಗಡೆ ಮಾಡಿ ಹೋಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ವರ್ಣಾ ಪೊಲೀಸ್ ಠಾಣೆಯಲ್ಲಿ ಒಂದು ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಮತ್ತು ಎಕ್ಸ್ಟಾರ್ಷನ್ ಮತ್ತು ರಾಬ್ರಿ ಈ ಒಂದು ಕಲಂಗಳ ಅಡಿಯಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿದ್ದೀವಿ. ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಪತ್ತೆ ಮಾಡಲಿಕ್ಕೆ ಈಗಾಗಲೇ DSP ಮೈಸೂರು ರೂರಲ್ ಅವರ ಒಂದು ನೇತೃತ್ವದಲ್ಲಿ 3 ತಂಡಗಳನ್ನು ನಾವು ಈಗಾಗಲೇ ನೇಮಿಸಿ ಆರೋಪಿತರ ಪತ್ತೆಗಾಗಿ ಎಲ್ಲ ಕೆಲಸವನ್ನು ಮಾಡ್ತಾಯಿದ್ದೀವಿ. ಎಷ್ಟು ಜನ ಇದ್ರು? ಈ ಒಂದು ಪ್ರಕರಣದಲ್ಲಿ ಆ ಕಾರ್ನಲ್ಲಿ 4 ಜನ ಇದ್ದರು. ಅವ್ರನ್ನ ಕಿಡ್ನಾಪ್ ಮಾಡುವ ಒಂದು ವೇಳೆಯಲ್ಲಿ ಅದಾದ ನಂತರ ಒಬ್ಬ ಬಂದು ಹಣವನ್ನು ಸ್ವೀಕರಿಸಿದ್ದಾನೆ. ಅವನು ಇದರಲ್ಲೇ ಇದ್ದವನು ಹೋಗಿದ್ದಾನೆ ಅಥವಾ ಇನ್ನೂ ಹೆಚ್ಚಿಗೆ ಇದ್ದವರು ಬಂದಿದ್ದಾರೆ ಗೊತ್ತಿಲ್ಲ. ಅದರ ಬಗ್ಗೆ ಏನು ತನಿಖೆ ನಡೀತಾ ಇದೆ. ಅದರ ಜೊತೆಗೆ ಒಂದು ಫಾರ್ಮ್ ಹೌಸ್ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ತಾರೆ. ಅಲ್ಲಿಯೂ ಇನ್ನಿಬ್ಬರು ಜನ ಇದ್ರಂತೇಳಿ ಇತ್ತೀಚಿನ ಒಂದು ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಒಂದು ಪ್ರಕರಣದಲ್ಲಿ ಸುಮಾರು 5-6 ಜನ ಭಾಗಿಯಾಗಿರೋದೊಂದು ಸಾಧ್ಯತೆ ಇದೆ. ಆ ಪ್ರಕರಣವನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಎಲ್ಲ ಒಂದು ಕೆಲಸಗಳು ನಡೀತಾ ಇದೆ. ಆದಷ್ಟು ಬೇಗ ಆರೋಪಿತರನ್ನು ಬಂಧಿಸಿ ಈ ಒಂದು ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಇಲ್ಲ. ಏನು ಕಿಡ್ನಾಪ್ ಆದ ಜಾಗ ಇತ್ತು ಅಲ್ಲಿಂದ ಒಂದು 200 ಮೀಟರ್ ದೂರದಲ್ಲಿನೇ ಮತ್ತೆ ವಾಪಸ್ ತಂದು ಬಿಟ್ಟಿದ್ದಾರೆ. ಸುತ್ತೂರು ಪಕ್ಕದ ಒಂದು ಪ್ರದೇಶದಲ್ಲಿ ಆತನ ಒಂದು ಬಾಮೈದನ ಕಡೆಯಿಂದ ಹಣವನ್ನು ರಿಸೀವ್ ಮಾಡಿಕೊಂಡಿದ್ದಾರೆ. ಅದನ್ನು ಆ ಒಂದು ಮಾಹಿತಿಯ ಅಡಿಯಲ್ಲಿ ನಾವು ಒಂದು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಎಲ್ಲ ಆರೋಪಿತರನ್ನು ಪತ್ತೆ ಹಚ್ಚುವ ಒಂದು ಕೆಲಸ ಮಾಡ್ತಾ ಇದ್ದೀವಿ.